ನಾಡಿನ ಸಮಸ್ತ ಜನತೆಗೆ ಶರಣೆಂದು ಬಂಧುಗಳೇ, ನಾವು ಮೊನ್ನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಟ್ರೈಕನ್ನು ಮಾಡ್ತೀವಿ ಅಂತಂದಾಗ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಭೇಟಿಯನ್ನು ಮಾಡಿಸಿ 40 ನಿಮಿಷಗಳ ಕಾಲಾವಧಿಯ ವಿಧಾನಸೌಧದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿದಾಗ 72,000 ಹುದ್ದೆಗಳನ್ನು ಕಾಲ್ಫಾರ್ಮನ್ನು ಮಾಡಿದರು. ಆದರೆ ಅದರಲ್ಲಿ ಒಂದು ಏನು ದೋಷ ಆಗ್ತಾ ಇದೆ ಅಂದರೆ, ಹೈದರಾಬಾದ್, ಕರ್ನಾಟಕ ಮತ್ತು ಈ ಭಾಗದ ಉಳಿದ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ಹುದ್ದೆಗಳನ್ನು ತುಂಬುವಾಗ ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಅತ್ಯಂತ ಮೋಸವಾಗಿರತಕ್ಕಂಥದ್ದು. 15,000 ಹುದ್ದೆಗಳಲ್ಲಿ ಬರೀ 200 ಹುದ್ದೆಗಳನ್ನು ದೈಹಿಕ ಶಿಕ್ಷಕರನ್ನು ತುಂಬಿಕೊಳ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಈ ಕೂಡಲೇ ವಿನಂತಿಯನ್ನು ಮಾಡ್ಕೊಳ್ತೀನಿ. ಏನಂತಂದ್ರೆ, ಮೌಲಾನಾ ಅಬ್ದುಲ್ ಕಲಾಂ ಶಿಕ್ಷಣ ಏನು ಸಂಸ್ಥೆಗಳದವ ಅಲ್ಲಿ ಕಾಯಮಾತಿಯನ್ನು ಮಾಡ್ಕೋಬೇಕು ದೈಹಿಕ ಶಿಕ್ಷಕರನ್ನು, ಮತ್ತು ವಾರ್ಡನ್ ಹುದ್ದೆಗಳ ನೇಮಕಾತಿ ಮಾಡುವಾಗ ದೈಹಿಕ ಶಿಕ್ಷಕರನ್ನು ಗಮನಕ್ಕೆ ತಗೊಳ್ಬೇಕು. ಎರಡನೇದು. ಮೂರನೇದಾಗಿ ಆ ಭಾಗಕ್ಕೂ ಅಷ್ಟೇ ಹುದ್ದೆಗಳನ್ನು ಕೊಡ್ರಿ, ಉಳಿದ ಎಲ್ಲ ಜಿಲ್ಲೆಗಳಿಗೆ ಹೈದರಾಬಾದ್, ಕರ್ನಾಟಕ HK ಮತ್ತು ನಾನ್ HK ಎಲ್ಲ ಭಾಗಗಳಲ್ಲಿ ಸರಿಸಮಾನವಾಗಿ ಹುದ್ದೆಗಳನ್ನು ತುಂಬಿಕೊಳ್ಬೇಕು. ಇಡೀ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ, ಎಲ್ಲ MLAಗಳಿಗೆ, MP ಗಳಿಗೆ ಒಂದು ಮನವರಿಕೆ ಮಾಡಿಕೊಡ್ತೀನಿ. ಸರ್ಕಾರಿ ಶಾಲೆಗಳು ಅಧೋಗತಿಗೆ ಹೋಗ್ತಾ ಇದ್ದಾವೆ. ಮಹಾರಾಷ್ಟ್ರ ಗಡಿ ಭಾಗದೊಳಗೆ ಕನ್ನಡ ಶಾಲೆಗಳು, ಹೈಸ್ಕೂಲ್ಗಳು ಮುಚ್ಚುವ ಹಂತಕ್ಕೆ ಬಂದಾವ. 20 ವರ್ಷಗಳಿಂದ ಒಂದೇ ಒಂದು ದೈಹಿಕ ಶಿಕ್ಷಕರ ನೇಮಕಾತಿ ರಾಜ್ಯದಲ್ಲಿ ಆಗಿಲ್ಲ. ಸುನಿಲ್ ಗೋಲಾ ದೈಹಿಕ ಶಿಕ್ಷಕರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಹಲವಾರು ಭಾಗಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, DC ಅವರಿಗೆ, ಶಿಕ್ಷಣ ಸಚಿವರಿಗೆ ಎಲ್ಲರಿಗೂ ಭೇಟಿಯಾದರೂ ಸಹಿತ, ಶಿಕ್ಷಣ ಇಲಾಖೆ ಮುಖ್ಯ ಕಾರ್ಯದರ್ಶಿಯವರಿಗೆ ಭೇಟಿಯಾದರೂ ಸಹಿತ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟು ಕನಿಷ್ಠವಾಗಿ ಈ 15,000 ಹುದ್ದೆಗಳಲ್ಲಿ ಕನಿಷ್ಠ 5,000 ಹುದ್ದೆಗಳನ್ನು ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಬೇಕು. ಮೊದಲನೇ ಎಚ್ಚರಿಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎರಡನೇದಾಗಿ, ವಾರ್ಡನ್ ಹುದ್ದೆಗಳನ್ನು ನೇಮಕಾತಿ ಮಾಡುವಾಗ ಉಳಿದ ಎಲ್ಲ ಶಿಕ್ಷಕರ ಅರ್ಹತೆಯನ್ನು ತಗೊಳ್ತಿರಲ್ಲ ಗಮನಕ್ಕೆ, ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ತಗೊಳ್ಬೇಕು. ಯಾಕಂದರೆ MA BEd, MA MPed ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನೌಕರಸ್ಥರು ನೌಕರಿ ಓದುವ ಸಲುವಾಗಿ ಧಾರವಾಡ, ಹುಬ್ಬಳ್ಳಿ ಆಗಲಿ, ಬೆಂಗಳೂರು ಆಗಲಿ ಎಲ್ಲ ಜಿಲ್ಲೆಗಳಲ್ಲಿ ಲೈಬ್ರರಿಯನ್ನು 24 ತಾಸುಗಳ ಅವಧಿಯೊಳಗೆ 2 ಹೊತ್ತು ಊಟ ಮಾಡಿ ಓದ್ತಕ್ಕಂಥ ವಿದ್ಯಾರ್ಥಿಗಳದ ರಾಜ್ಯದ ತುಂಬ. ಅವರೆಲ್ಲರೂ ಕೂಡ ರೈತರ ಮಕ್ಕಳದಾರ. 1 ಲಕ್ಷ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಕರ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ಅದಾರ. ಸರ್ಕಾರಕ್ಕೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಅವರು ಆದಿಯಾಗಿ, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮುಗುಳಿಯಾಳ್ ಅವರು, ಇನ್ನೂರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮ್ರಾನಿಯವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಸಯ್ಯ ಗುಡ್ಡಿಮಠ ಅವರು, ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಮಾದನ್ ಅವರು, ನಮ್ಮೆಲ್ಲ ಯುವ ಬಳಗ, ಯುವ ಮಿತ್ರರು ಎಲ್ಲರೂ ಕೂಡಿಕೊಂಡು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಈ 15,000 ಒಳಗೆ 5,000 ಮಾಡಿರಿ. ಎಲ್ಲ ಹುದ್ದೆಗಳ ನೇಮಕಾತಿ ಮಾಡುವಾಗ ದೈಹಿಕ ಶಿಕ್ಷಕರನ್ನ ಪರಿಗಣನೆ ತಗೊಳ್ರಿ. 20 ವರ್ಷದಿಂದ ಒಂದೂ ಕೂಡ ದೈಹಿಕ ಶಿಕ್ಷಕರ ಭರ್ತಿ ಆಗದೆ ಇದ್ರೆ ಅವ್ರ ಬದುಕು ಅಧೋಗತಿಗೆ ಹೋಗ್ತದ. ರೈತರ ಮಕ್ಕಳಿಗೆ ಮೊದಲನೇದಾಗಿ ಹೆಣ್ಣು ಕೊಡ್ತಾ ಇಲ್ಲ. 16 ವರ್ಷಗಳಿಂದ ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಎಲ್ಲ ಜಿಲ್ಲೆಗಳಲ್ಲಿ ಲೈಬ್ರರಿ ಮಾಡ್ಕೊಂಡು ಓದ್ತಾ ಇದ್ದಾರೆ. ವಾಪಸ್ ಮನೆಗೆ ಹೋದ್ರೆ ಕೃಷಿಯನ್ನು ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಸರ್ಕಾರದೊಳಗೆ ಒಂದೇ ಒಂದು MLA ಸತ್ತು ಅಂತಂದ್ರೆ ಒಂದೇ ತಿಂಗಳೊಳಗೆ ಚುನಾವಣೆ ಮಾಡ್ಕೊಳ್ತೀರಿ. 20 ವರ್ಷಗಳಿಂದ ಎಷ್ಟು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಯಾರ? 4 ಮುಖ್ಯಮಂತ್ರಿ, 5-6 ಮುಖ್ಯಮಂತ್ರಿ ಬದಲಾವಣೆ ಆಗ್ಯಾರ. ಅದಕ್ಕಾಗಿ ತಮಗೆಲ್ಲರಿಗೂ ಪಕ್ಷಾತೀತ, ಧರ್ಮಾತೀತ, ಜಾತ್ಯಾತೀತವಾಗಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ತಾವು ಆಧ್ಯಾತ್ಮಿಕ ಜೀವಿಗಳಿದ್ದೀರಿ. ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡಿದರೆ ನಮ್ಮೆಲ್ಲ ರೈತರ ಮಕ್ಕಳು ದೈಹಿಕವಾಗಿ ಸದೃಢವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ, 15,000 ಶಿಕ್ಷಕರ ಹುದ್ದೆಗಳಲ್ಲಿ 5,000 ಭರ್ತಿ ಮಾಡ್ಕೊಳ್ಬೇಕು. ಮುಂದೆ ಏನು ಮತ್ತೆ 1 ಲಕ್ಷ ಹುದ್ದೆಗಳನ್ನು ಕಲ್ಪನೆ ಮಾಡ್ತಾ ಇದ್ರಲ್ಲ, ಅದರಲ್ಲಿ 10ರಿಂದ 15,000 ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ.